ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಮಕ್ಕಳಿಗೆ ಚತುರ ಆಟಗಳ ಉತ್ಸವದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್, ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಜೊತೆಗೆ ಚೆಸ್ ಮತ್ತು ಕೇರಂ ಆಟಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಕೊಳ್ಳಲು ಅರಿವು ಕೇಂದ್ರದಲ್ಲಿ ತರಬೇತುದಾರರನ್ನು ನೇಮಕ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಠ ಪ್ರವಚನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಭಾಗವಹಿಸಿ ಜಿಲ್ಲೆಯ ಕೀರ್ತಿಯ ಪತಾಕೆಯನ್ನು ರಾಜ್ಯ ಮತ್ತು ರಾಜಕೀಯ ಮಟ್ಟದಲ್ಲಿ ಹಾರಿಸಬೇಕು. ಅದಕ್ಕಾಗಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ 10 ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಬಹುಮಾನಗಳನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದರು. ಸಭ್ಯ ವರ್ತನೆಯನ್ನು ಮಾಡಿದ್ದಾರೆ. ನಮಗೆ ಅದರಿಂದ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ, ಖುಷಿ ಆಗ್ತಾ ಇಲ್ಲ. ಇದ್ರೆ ಅದನ್ನ ನೀವು ಮುಂದೆ ಬಂದು ಹೇಳಬೇಕಾಗತ್ತೆ. ಇಲ್ಲದಿದ್ರೆ ಅದನ್ನೇ ನಾವು ಮುಚ್ಚಿಟ್ಕೊಂಡ್ರೆ ಅದು ನಮಗೆ ಇನ್ನೂ ಜಾಸ್ತಿ ತೊಂದರೆಗಳಾಗುತ್ತೆ. ಈ ತರ ತೊಂದರೆಗಳು ಆಗ್ತಾ ಇರೋದ್ರಿಂದ ಅದನ್ನು ನೀವು ಬಂದು ನಮಗೆ ಮುಕ್ತವಾಗಿ ಹೇಳಬೇಕಾಗತ್ತೆ. ಆ ಥರ ಸಮಸ್ಯೆ ಇದ್ರೂ ಈ ಮಧ್ಯಾಹ್ನ ಗ್ರಾಮ ಸಭೆಯಲ್ಲಿ ನೀವು ಬರೀ ಪತ್ರದಲ್ಲಿ ಬರೆದು ಕೊಟ್ಟರು ಅದ್ರ ಪಕ್ಕನೂ ನಾವು ಆಕ್ಷನ್ ತಗೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಮಕ್ಕಳೇ ಮುಂದಿನ ನಮ್ಮ ಫ್ಯೂಚರ್. ಸೊ ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ಎಲ್ಲ ಹೇಳಿದಿರಿ. ಈಗ ನಮ್ಮ ಇಂದಿರಾ ಗಾಂಧಿ ಶಾಲೆಯಿಂದ ಬಂದಿರೋರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರೋರು ಸರ್ಕಾರಿ ಶಾಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಈಗ ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳಿರ್ಬೇಕಲ್ವ ನೀವು, ಹೌದಲ್ವಾ? ಯಾವ ಕ್ಲಾಸ್ ಅಮ್ಮ ನೀವು? 6th. ಸೊ ನಿಮ್ಗೆ ಗೊತ್ತಿದೆ, ಚಿಕ್ಕಬಳ್ಳಾಪುರದಲ್ಲಿ 10th ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನಾವು ಓದ್ತಾ ಇವಾಗ ನೀವು 6th ಇಂದ ಇನ್ನು 4 ವರ್ಷ ಮುಂದೆ ಹೋದಾಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 100% ರಿಸಲ್ಟ್ ಬರಬೇಕು. ಎಲ್ಲ SSLC ತುಂಬ ಚೆನ್ನಾಗಿ ಓದಬೇಕು. ಆ ಓದೋದ್ರೊಟ್ಟಿಗೆ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಏನೋ ಒಂದು ಸಂಪೂರ್ಣವಾದ ಮೈಂಡ್ ಸೆಟ್ ನಿಮ್ಮಲ್ಲಿ ಚೇಂಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.